7 ಕೋಟಿ ಜನಸಂಖ್ಯೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸ್ಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನು ಕಾಂಗ್ರೆಸ್ ಸೇರಿದ್ದು 2006. 2006ರಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು, ಶಾಸಕರು, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು, ನನಗೆ ಪ್ರೀತಿಯನ್ನು ತೋರಿಸಿದ್ದಾರೆ, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 4 ದಿನಗಳಿಂದ ರಾಜ್ಯದಲ್ಲಿ ಹಾಲಿ ಮುಖ್ಯಮಂತ್ರಿಯನ್ನ ಇಳಿಸಿ ಹೊಸ ಮುಖ್ಯಮಂತ್ರಿಯನ್ನ ನಿಯುಕ್ತಿ ಮಾಡುವಂತ ಸುದ್ದಿನೇ ಮಾಧ್ಯಮಗಳನ್ನ ಆವರಿಸಿದೆ. ಹಾಗೂ ಎಲ್ಲಾ ಕಡೆ ಚರ್ಚೆನಲ್ಲೂ ಕೂಡ ಅದೇ ವಿಷಯ ಇದೆ. ಮುಖ್ಯಮಂತ್ರಿಯಾಗಿ ಕಳೆದ 3 ವರ್ಷಗಳಿಂದ ಇದ್ದಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ವರದಿಯಂತೆ ಇನ್ನ 1-2 ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಒಂದು ಸಂದರ್ಭ ಎದುರಾಗುವಂತದ್ದು ಕಾಣಿಸ್ತಾ ಇದೆ. ಕಳೆದ 3 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದೀನಿ. ಅವರ ಆಡಳಿತ ವೈಖರಿಯ ಬಗ್ಗೆ, ಅವರ ಸರ್ಕಾರದ ಧೋರಣೆಯ ಬಗ್ಗೆ, ಓಲೈಕೆ ಬಗ್ಗೆ, ಇತರ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಕಟುವಾಗಿ ಟೀಕೆಯನ್ನು ಕೂಡ ಮಾಡಿದ್ದೀನಿ. ಆದರೆ ಅವರು ಇವತ್ತು ರಿಸೈನ್ ಮಾಡಿ ಕುರ್ಚಿಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ಖಂಡಿತ ಯಾವುದೇ ಅಬದ್ಧದ ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅವರು ಆಡಳಿತದಲ್ಲಿ ಇದ್ದಾಗ ಏನೇನು ಹೇಳಬೇಕು, ಏನೇನು ಟೀಕೆಗಳು ಮಾಡಬೇಕು ಇವೆಲ್ಲ ಮಾಡಾಗಿದೆ. 3 ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಆದಾಗ ಬಹಳ ಸಡಗರ ಸಂಭ್ರಮದಿಂದ ಅಧಿಕಾರವನ್ನ ವಹಿಸಿಕೊಂಡಿದ್ರು, ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ನಿನ್ನೆ ಯಾವುದೇ ರಂಪ ರಗಳೆಗಳಿಲ್ಲದೆ ಗೌರವಯುತವಾಗಿ ಆ ಚೇರ್ ಅನ್ನ ಬಿಟ್ಟು ಕೂಡ ಕೆಳಗಿಳಿದಿದ್ದಾರೆ. ಅವರ ಮುಂದಿನ ಜೀವನ ಬಹುಶಃ ಅವರು ರಾಜಕೀಯದ ಕಡೆಯ ಕಾಲಘಟ್ಟದಲ್ಲಿದ್ದಾರೆ. ಅವರ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಅವರಿಗೆ ಪ್ರಾರ್ಥಿಸ್ತೀನಿ. ಹಾಗೆ ಹೊಸ ಮುಖ್ಯಮಂತ್ರಿಯಾಗಿ ಮಾಧ್ಯಮಗಳ ವರದಿಯಂತೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನ ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದಾರೆ. ಅವರು 3 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಯಾವ ಸಂಭ್ರಮದಲ್ಲಿ ಇದ್ರು, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅದೇ ಒಂದು ಸಂಭ್ರಮ ಸಡಗರದ ಸನ್ನಿವೇಶದಲ್ಲಿ ಇದ್ದಾರೆ. ಅವರಿಗೂ ಕೂಡ ಶುಭವಾಗ್ಲಿ, ಒಳ್ಳೆ ಆಡಳಿತವನ್ನು ಕೊಡಿ. ನಾವು ನಿಮ್ಮನ್ನ ಪ್ರತಿನಿತ್ಯವೂ ಕೂಡ ಟೀಕೆ ಮಾಡುವಂತಹ ಒಂದು ಸನ್ನಿವೇಶವನ್ನ, ಸಂದರ್ಭವನ್ನ ಸೃಷ್ಟಿಸಿಕೊಳ್ಳಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಕೇಳ್ಕೊಳ್ತೀನಿ ಮತ್ತು ಶುಭ ಹಾರೈಸ್ತೀನಿ. ಇನ್ನ ಸರಿಯಾಗಿ ಆಡಳಿತವನ್ನು ಕೊಡದೇ ಇದ್ದಾಗ, ವೈಫಲ್ಯಗಳಾದಾಗ ಆ ಸಂದರ್ಭಕ್ಕೆ ತಕ್ಕನಾಗಿ ನಾವು ಖಂಡಿತ ರಿಯಾಕ್ಟ್ ಮಾಡೇ ಮಾಡ್ತೀವಿ. ಆದ್ರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲ ತಯಾರಿಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ನಾನು ಖಂಡಿತ ಅಬದ್ಧದ ಮಾತುಗಳನ್ನಾಡಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಆಡಳಿತವನ್ನು ಕೊಡಿ, ಎಲ್ಲರಿಂದ ಸೈ ಅನ್ನಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ವಿರೋಧ ಪಕ್ಷಗಳ ಟೀಕೆಗೆ, ಜನರ ಕೋಪಕ್ಕೆ ತೂತಾಗಬೇಕಾಗುತ್ತೆ. ಬಿಜೆಪಿ ಆಗೋ ಲಾಭ
ನೋಡಿ, 2028ಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಸರ್ಕಾರವನ್ನ ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರ ಆಡಳಿತವನ್ನ ಕೊಡ್ತಾ ಇದ್ರು, ಅವ್ರನ್ನ ಆಡಳಿತವನ್ನ ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಜನಕ್ಕೆ ಏನ್ ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ, ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂತಹ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಇನ್ನು ಈ ಉಳಿದಿರುವ 2 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆ ಆಡಳಿತವನ್ನ ಕೊಡ್ಲಿ ಅಂತ ಹೇಳುವಂತದ್ದು ನಮ್ಮ ಆಶಾಭಾವನೆ ಆಗಿದೆ. ನಾವೇನು ಯಾರ ಬಗ್ಗೆನೂ ಕಮೆಂಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಅವ್ರು ನಮ್ಮ ಜೊತೆ ಇರಕ್ ಇಷ್ಟಪಟ್ಟಿಲ್ಲ ಅಂತಂದ್ಮೇಲೆ, ಅದೇ ನಾನು ಫಸ್ಟಿಗೆ ಹೇಳಿದಲ್ಲ, ನಾನು ಯಾರನ್ನೂ ನನ್ನ ಲೈಫಲ್ಲಿ ಫೋರ್ಸ್ಫುಲಿ ಯಾರನ್ನೂ ಇಟ್ಕೊಳಕ್ ಇಷ್ಟನೇ ಪಡೋದಿಲ್ಲ. ಬೇಡವೇ ಬೇಡ, ನಿನಗೆ ನನ್ ಕಂಡ್ರೆ ಇಷ್ಟ ಇಲ್ವಾ, ಪ್ಲೀಸ್ ಬಿ ಫಾರ್ ಅವೇ ಫ್ರಮ್ ಮೀ. स्वरूपिणे देवी दुर्गाम्बिकायै मङ्गलम् मङ्गलं कनकाम्बरधरे मङ्गलं विजयाचलवासिने सर्वगुणसम्पूजिते देवी नित्यं भवतु मङ्गलम्। शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम नमः शिवाय ओम नमः शिवाय ओम नमः शिवाय नमः शिवाय ओम तुम शून्य हो, तुम सूक्ष्म हो, तुम मौन भी तुम नाद हो, तुम मोह माया से हो परे, तुम आत्मा के नाथ हो। तुम राग हो, विराग भी, तुम योग भी, तुम त्याग भी, तुमसे है जीवन मृत्यु भी, तुम हो सागर आग भी। संसार में है कुछ नहीं